ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹಾಗೆ ಹ್ಯಾಪಿ ರಿಪಬ್ಲಿಕ್ ಡೇ ಟು ಆಲ್. ಇವತ್ತು ನಮ್ಮ ಆಫೀಸ್ ಒಳಗೆ ರಿಪಬ್ಲಿಕ್ ಡೇ ಇರೋದ್ರಿಂದ ಫಂಕ್ಷನ್ನ ಸೆಲೆಬ್ರೇಷನ್ ಮಾಡಿದ್ದು. ಅದರ ಸಂಬಂಧ ಬೆಳಿಗ್ಗೆ 8 o'clock ನಾವು ಆಫೀಸ್ ಹೋಗೋದಿತ್ತು. ಸೊ ಅದಕ್ಕೆ ಹೋಗತ್ತಿದ್ವಿ. ಸೊ ಈಗ ಆಫೀಸ್ ಹೋಗತ್ತೀವಿ ಬಸ್ ಒಳಗಿಂತ ನಾನು ಮತ್ತು ನನ್ನ ಜೊತೆ ವರ್ಕ್ ಮಾಡೋ ಫ್ರೆಂಡ್ ಕೂಡಿ. ಸೊ ಅಕ್ಕಿ ನಾನು ಸೇಮ್ ವಾಚ್ ಹಾಕ್ಕೊಂಡಿದ್ದು, ಹಾಗಾಗಿ ಹಿಂಗೆ ತೋರ್ಸಾಕತ್ತಿದ್ವಿ. ಸೊ ಅಕ್ಕಿ ನನಗೆ ಬರ್ಡೇಗೆ ಗಿಫ್ಟ್ ಮಾಡಿದ್ದದ. ಸೊ ಅದಕ್ಕೆ ತೋರ್ಸಾತಿದ್ಲು. ಸೊ ಅದೇ ಥರ CBT ಬಂದು ಇವ್ನು ನೋಡ್ರಿ ಇವತ್ತು ಈ ಥರ ಕರ್ಕೊಂಬಂದಾನ. ಡೈಲಿ ಸುತ್ತ ಹಾಸಿ ನಮಗೆ ಕರ್ಕೊಂಬರ್ತಾನೆ. ಇನ್ನೂ ಲೇಟ್ ಮಾಡ್ತಾನೆ. ಇವತ್ತು ನಮಗೆ ಎಷ್ಟು ಟೈಮ್ ಐತಿ ಆದರೂ ನಮಗೆ ಹಿಂಗೆ ನಡುವಿಂದ ಕರ್ಕೊಂಬಂದಾನ. ಸೊ ಈ ಗಿಡದ ಆಗ್ತಿದ್ಲು. ಸೊ ಆಕಿನೂ ನಮ್ಮ ಫ್ರೆಂಡ್ ಆಫೀಸ್ ಒಳಗೆ ಕೆಲಸ ಮಾಡಾಕಿ. ಸೊ ಅವರು ನಾವು ಕೂಡಿ ಕಾಕ್ತಿ ಬಸ್ ಹತ್ತಿ ಅಲ್ಲಿಂದ ಹೋದ್ವು ರೀ. ಸೊ ನೋಡಿರಿ ನಮ್ಮದು ಫೋಟೋಶೂಟ್ ಹೆಂಗೆ ಮಾಡತ್ತೀವಿ. ಟಿಕೆಟ್ ಅಂಕಲ್ ಬರತ್ತ ಟಿಕೆಟ್ ತೆಗ್ಯಾಕ. ಸೊ ಸೇಮ್ ವಾಚ್ ಹಾಕೊಂಡು ಅಂಥೇಳಿ ಹಿಂಗೆ ಕೈ ಹಿಡಿದು ವಾಚಿದೆಲ್ಲನೂ ಫೋಟೋ ಹೊಡ್ಕೊಂಡು ಸೊ ಹಂಗೆ ಚೆನ್ನಮ್ಮ ಹೋದ್ವಿ ರೀ. ಚೆನ್ನಮ್ಮ ಹೋಗಿ ಅಲ್ಲಿ ನಮ್ಗೆ ಸ್ಟಾಪ್ ಮಾಡಿದರು. ಇಳಿದ ಕಾಸ ನಾವು ರೋಡ್ ಕ್ರಾಸ್ ಮಾಡಿದ್ವಿ. ರೋಡ್ ಕ್ರಾಸ್ ಮಾಡಿ ಇದನ್ನು ಜಂಪ್ ಮಾಡತ್ತಿದ್ದು, ಈ ಕಡೆಯಿಂದ ಆ ಕಡೆ ಜಂಪ್ ಮಾಡಿ ಮಜಾ ಮಾಡ್ಕೋತ ಆಫೀಸ್ ಕಡೆ ಹೋದು. ನೋಡ್ರಿ ಹೆಂಗೆ ಜಂಪ್ ಮಾಡಾಕತ್ತೀವಿ ನಾವು. ಕ್ರಾಸ್ ಮಾಡಿದ್ರು, ಕ್ರಾಸ್ ಮಾಡಿ ಆಫೀಸ್ಗೆ ಹೋದ್ರಿ. ಸೊ ಆಲ್ರೆಡಿ ಅಲ್ಲೆಲ್ಲರೂ ಬಂದುಬಿಟ್ಟಿದ್ರು, ಬಂದು ಹಾಫ್ ರೆಡಿ ಎಲ್ಲ ಮಾಡಿದ್ರು. ನೋಡಿರಿ ಇಷ್ಟೆಲ್ಲ ರೆಡಿ ಮಾಡಿದವ್ರು ನಮ್ಗಿಂತ ಮುಂಚೆ ಬಂದ. ಸೊ ಎಲ್ಲರೂ ರೆಡಿ ಆಗತ್ತಿದ್ದು ರೀ. ಸೊ ಒಂದು ಕಡೆ ನಾವು ಅಡುಗೆನೂ ಪ್ರಿಪೇರ್ ಮಾಡೋದಿತ್ತು. ಸೊ ಅಡುಗೆ ಪ್ರಿಪೇರ್ ಮಾಡೋದಿದ್ದು ಪಾಪ ಎಲ್ಲರೂ ಬೆಳಗ್ಗೆ ಎದ್ದ ಕೂಡಲೇ ಬಂದಿತ್ತಲ್ಲ. ಸೊ ಹಾಗಾಗಿ ಅವ್ರಿಗೆ ನಾಷ್ಟಾನು ಎಲ್ಲನೂ ರೆಡಿ ಮಾಡತ್ತಿದ್ವಿ ರೀ. ಎಲ್ಲರೂ ಕೂಡಿ ಎಲ್ಲ ಹೆಂಚ್ಕೊಂಡಿದ್ವಿ. ಆಮೇಲೆ ಅವಲಕ್ಕಿ ಚಹಾ ಮಾಡೋದು, ತೋರಿಸೋದು ಅದೆಲ್ಲನೂ ಮಾಡತ್ತಿದ್ವಿ ರೀ, ಕಟ್ ಮಾಡೋದು. ಸೊ ಸರ್ ಮಿಡಲ್ ಬಂದು ನೋಡಿ ಹೋಗತ್ತಿದ್ರಿ. ಅದೇ ಥರ ನೋಡಿರಿ ನಮ್ಮ ಮೇಡಮ್ಮ ಅವಲಕ್ಕಿ ಮಾಡಾಕತ್ತಾರ, ಎಲ್ಲ ರೆಡಿ ಮಾಡಾಕತ್ತಾರ. ಅದೇ ಥರ ಫಂಕ್ಷನ್ ಬಂದು ಫಂಕ್ಷನ್ ಒಳಗೆ ಚೀಫ್ ಗೆಸ್ಟ್ ಮೇಡಮ್ಸ್ ಎಲ್ಲರೂ ಸೊ ದೀಪ ಹಚ್ಚಿ ಕಸ ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ಫೋಟೋಗ್ರಾಫರ್ ಎಲ್ಲ ಬಂದಿದ್ರು. ಇವತ್ತು ನಮ್ದು ಯಾವಾಗಲೂ ಆಚರಣೆ ಮಾಡೋಂಗಿಲ್ಲ ನಾವು ರಿಪಬ್ಲಿಕ್ ಡೇ. ಇವತ್ತು ನಮ್ಮ ಆಫೀಸ್ ಒಳಗೆ ಆಚರಣೆ ಮಾಡತ್ತಿದ್ರು. ಸೊ ಮ್ಯೂಸಿಕ್ ಎಲ್ಲನೂ ಸ್ಟಾರ್ಟ್ ಇತ್ತು. ಪೂರ್ಣ ಸ್ವರಾಜ್ಯದ ಘೋಷಣೆ ಮಾಡಿದ ನೆನಪಿಗೋಸ್ಕರ 26 ನವೆಂಬರ್ 1949 ಸಂವಿಧಾನ ಜಾರಿ ಆಗಿರ್ತೈತ್ರಿ. ಆದ್ರೆ ಇವತ್ತು ಕೂಡ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಆಚರಣೆಯನ್ನ ಮಾಡ್ತೀವಿ. ಇದು ನಮಗೆ ಸ್ವಾತಂತ್ರ್ಯ ಸಿಕ್ಕಂಥದ್ದು ಅಂತ ಹೇಳ್ತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ಆಗಿನ ಸ್ವಾತಂತ್ರ್ಯಕ್ಕೂ ಈಗಿನ ಸ್ವಾತಂತ್ರ್ಯಕ್ಕೂ ಬಹಳಷ್ಟು ವ್ಯತ್ಯಾಸ ಐತಿ ಅಂತ ಹೇಳ್ತಾ ನೋಡ್ತಾ ಹೋಗ್ತೀವಿ. ಆಗಿನ ಸ್ವಾತಂತ್ರ್ಯ ಹೇಗಿದ್ದಪ್ಪ ಅಂತ ಬ್ರಿಟಿಷರು ಏನೋ ಕೊಟ್ಟರು ನಾವು ತಗೊಂಡೇ ಬರ್ತಿದ್ದ. ಬಟ್ ಈಗಿನಿಲ್ಲ. ಉದಾಹರಣೆ ನಾವು ಯುವಕರೇ ಕುಂತಾರೆ ಮುಂದೆ AI ಅನ್ನು ಯೂಸ್ ಮಾಡ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ವರೆಗೂ ಕೂಡ ನಾವು ಭಾರತ ಏನಾಗಿದೆ ಈಗ ಮುಂದುವರೆದಿದೆ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಹಿಂದಿನ ಸ್ವಾತಂತ್ರ್ಯಕ್ಕೂ ಇವತ್ತಿನ ಸ್ವಾತಂತ್ರ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಐತೆ ಅಂತ ಹೇಳಿ ಪೇರೆಂಟ್ಸ್. ಅದೇ ಥರ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನಿ. ಅಲ್ಲಿ ಹೂವುಗಳು ಎಷ್ಟು ಗುಲಾಬಿ ಎಷ್ಟು ಚೆಂದ ಆಗಿದ್ದು. ಸೊ ನೋಡಾಕತ್ರ ಎಷ್ಟು ಚಂದ ಅನ್ಸಾತಿತ್ತು. ಆಮೇಲೆ ಅಲ್ಲೇ ಹಿಂದೆ ಕುಂತಿದ್ನಿ ಹಿತ್ತಲಾಗ. ಸೊ ನಾಯಿಗಳು ಈಗ ತಾನು ಹಡ್ದಿತ್ತು ಅನ್ನಿಸ್ತೈತಿ ಅದು. ಸೊ ಅದು ನಾಯಿ ಬಂದಿತ್ತು. ಸೊ ಅದ್ರ ಮಕ್ಕಳನ್ನ ಕರ್ಕೊಂಬಂದು ತಾನು ನೀರು ಕುಡಿಯೋದು, ಅದಕ್ಕೆ ಹಾಲು ಕುಡ್ಸಾತಿತ್ತು. ಸೊ ಅದ್ರ ನಾಯಿಯಿಂದನೂ ಅವೆಲ್ಲನೂ ದೊಡ್ಡ ನಾಯಿಯಿಂದನೂ ಅವೆಲ್ಲನೂ ಅಡ್ಡಾಡತ್ತಿತ್ತು. ನೋಡಿರಿ ಎಷ್ಟು ಚಂದಲ್ಲ ನೋಡೋಕೆ. ಈ ಸಣ್ಣ ನಾಯಿ ನೋಡ್ರಿ ಬಂದು ನೀರು ಕುಡಿಯತೈತಿ. ನನ್ನ ಫ್ರೆಂಡ್ ಮಗಳು ನೀರು ಇಟ್ಟಿಲ್ಲ ಆ ಸಣ್ಣ ಹುಡುಗಿಗೆ ಏನು ತಿಳಿತೈತಿ ನೋಡ್ರಿ, ಅಷ್ಟು ಸಣ್ಣ ಹಾಕಿದಾಳೆ. ಅದಕ್ಕೆ ನೀರು ಕುಡಿಸ್ಬೇಕಂತ ಬಕೆಟ್ ಒಳಗೆ ನೀರು ಹಾಕಿ ತಂದು ಇಡಾಕತ್ತಾಳು. ನೋಡ್ರಿ ಎಷ್ಟು ಶಾನ ಇದ್ದಾಳೆ ನನ್ನ ಫ್ರೆಂಡ್ ಮಕ್ಕಳು. ನನ್ನ ಜೊತೆ ಹಂಗೆ ಮರಾಠಿ ಈಗೆಲ್ಲ ಲ್ಯಾಂಗ್ವೇಜ್ ಬರ್ತಾವ್ರಿ, ಮರಾಠಿ ಹಿಂದಿ ಎಲ್ಲನೂ ಮಾತಾಡ್ತಾಳೆ, ಕನ್ನಡದು. ನೋಡ್ರಿ ನೀರು ಹಾಕೋದು ಹೆಂಗೆ ಗೊತ್ತಿರ್ಬೇಕು. ಈಗ ಹೋಗಿ ನೀರು ಹಾಕತ್ತಾಳೆ. ಇನ್ನೂ 1ನೇ ಕ್ಲಾಸು ಹೋಗಂಗಿಲ್ಲ ಅಕ್ಕಿ. ಆಮೇಲೆ ಕಸ ಹುಡುಕ್ತೀನಿ ನಾನು ಸ್ವಚ್ಛ ಅಂದರೆ ಕಸ ಹುಡುಗತ್ತಾಳೆ, ಅದೇನೂ ಹೋಗವಲ್ದರಿ ಕಸ ನೋಡ್ರಿ ಹೆಂಗೆ ಹುಡುಗತ್ತಾಳಕ್ಕಿ. ಸೊ ನೋಡ್ರಿ ನಮ್ಮ ಬೆಕ್ಕಿಗೂ ಸುಟ್ಟಿ ಐತಿ ರಿಪಬ್ಲಿಕ್ ಡೇ ಅಂತ. ಸೊ ಅದು ಮಲ್ಕೊಂಡೈತಿ. ಬಾಯ್ ಬಾಯ್.